ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಅಣ್ಣ ಲೀಲೆ ಮುಂದುವರೆದಿದೆ. 4ನೇ ದಿನ ಕೂಡ ಅಣ್ಣ ನಿದರ್ಶನವನ್ನು ಮುಂದುವರಿಸಿದ್ದಾರೆ. ಕೇವಲ ಅಣ್ಣ ಮಾತ್ರ ಅಲ್ಲ, ದೆಹಲಿಯಲ್ಲಿ ಜನಗಳು ಮಾತ್ರ ಅಲ್ಲ, ಕರ್ನಾಟಕದಲ್ಲೂ ಕೂಡ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಅಣ್ಣಗೆ ಬೆಂಬಲ ಮುಂದುವರಿತಾನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಿನ ವಿಶೇಷ ಕಾರ್ಯಕ್ರಮ ಅದು ಅಣ್ಣ ಲೀಲೆ. ಬನ್ನಿ, ಸಂಬಂಧಪಟ್ಟ ಮಾತಾಡಲಿಕ್ಕೆ ಚಂಪಾ ನಮ್ಮ ಜೊತೆಗಿದ್ದಾರೆ. ಚಂದ್ರಶೇಖರ್ ಪಾಟೀಲ್ರು, ಸಾಹಿತಿಗಳು, ಚಿಂತಕರು. ಚಂಪಾ ಅವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಅದೇ ರೀತಿ ಮತ್ತೊಬ್ಬರಿದ್ದಾರೆ ಶ್ರೀ ಶಿವಾಚಾರ್ಯ ಸ್ವಾಮೀಜಿ ಹಿರೇಮಠ ಸ್ವಾಮೀಜಿ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ನಮ್ಮ ಜೊತೆಗಿರುವಂಥವರು ಶ್ರೀ ಶಿವರುದ್ರ ಮಹಾಸ್ವಾಮೀಜಿಗಳು, ಬೇಲಿಮಠ ಮಹಾಸಂಸ್ಥಾನ ಶಿವರುದ್ರ ಮಹಾಸ್ವಾಮಿಗಳೇ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಿಮ್ಮ ಮೂರ ಜೊತೆಗೆ ಸಾಕಷ್ಟು ಚರ್ಚೆ ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಜನಲೋಕಪಾಲ್ ಮಸೂದೆ ಆಗಲೇಬೇಕು ಅಂತ ಅಣ್ಣ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಇವತ್ತು ಏನು ಜೈಲಿನಿಂದ ಹೊರಗಡೆ ಬಂದ ನಂತರ ಅಣ್ಣ ಸೀದಾ ಮತ್ತೆ ನಿರಶನಕ್ಕೆ ಹೋಗಿರುವಂಥದ್ದು. ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಅಣ್ಣಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿರುವಂಥದ್ದು. ಅಂದರೆ ತಿಹಾರ್ ಜೈಲಿನಿಂದ ಹೊರಬಂದಂಥ ಅಣ್ಣಾ ಹಜಾರೆ ನೇರವಾಗಿ ರಾಮಲೀಲಾ ಮೈದಾನ ತಲುಪಿದರು. ಮೆರವಣಿಗೆಯಲ್ಲಿ ಮೈದಾನ ತಲುಪಿದ ಅಣ್ಣಾ ಹಜಾರೆಗೆ ಧಾರಾಕಾರ ಮಳೆಯ ನಡುವಿನೂ ಕೂಡ ಭಾರೀ ಜನಸಾಗರದ ಸ್ವಾಗತ ಸಿಕ್ತು. ಅಣ್ಣಾ ಪರ ಘೋಷಣೆ ಮುಗಿಲು ಮುಟ್ಟಿತು. ವೇದಿಕೆಯಿಂದ ಅಣ್ಣಾ ಹಜಾರೆ ಕಾತರರಾಗಿದ್ದ ಸಾವಿರಾರು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಜನಲೋಕಪಾಲ್ ಮಸೂದೆ ಜಾರಿ ಆಗುವವರೆಗೆ ಹೋರಾಟ ನಿಲ್ಲಲ್ಲ ಅಂತ ಅಣ್ಣ ಗುಡುಗಿದರು. ಈ ದೇಶದ ಯುವಜನಾಂಗ ಜಾಗೃತವಾಗಿದೆ, ಇದು ಬದಲಾವಣೆಯ ಮೊದಲ ಹೋರಾಟ ಅಂತ ಅಣ್ಣ ಸಾರಿದರು. ಇದು ಜನರ ಹೋರಾಟ ಆಗಿದೆ, ಯಾವುದೇ ಕಾರಣಕ್ಕೂ ಹೋರಾಟವನ್ನು ಕೈ ಬಿಡಬೇಡಿ ಅಂತ ಅವರು ಮನವಿ ಮಾಡಿಕೊಂಡ್ರು. ನೋಡ್ತಾ ಇದ್ದೀವಿ ಅಣ್ಣ ಯಾವ ರೀತಿ ಕಾರ್ಯಕರ್ತರ ಜೊತೆಗೆ ಓಡ್ತಾ ಇದ್ದಾರೆ ಅಂತ. ಬಹುಶಃ ಅವರ ದೇಹಕ್ಕೆ ಮಾತ್ರ ವಯಸ್ಸಾಗಿರುವಂಥದ್ದು, ಮನಸ್ಸಿಗಲ್ಲ ಅಂತ. ಯಾಕಂದರೆ ಮೂರು ದಿನ ಅಣ್ಣ ಉಪವಾಸ ಮಾಡಿದ್ರು ಕೂಡ ಅಣ್ಣ ಅವ್ರ ಶಕ್ತಿ ಕಡಿಮೆ ಆಗಿಲ್ಲ ಅಂತಂದರೆ ಬಹುಶಃ ಇದೇ ಒಂದು ಶಕ್ತಿನೇ ಎಲ್ಲ ಕಡೆಗೂ ಕೂಡ ಸಂಚಲನ ಆಗ್ತಾ ಇರುವಂಥದ್ದು. ಸೊ ಅಣ್ಣಾ ಹಜಾರೆ ಅವರಿಗೆ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಇನ್ನು ಅಣ್ಣಾ ಹಜಾರೆ ಅವರನ್ನು ಬೆಂಬಲಿಸಿ ಕರ್ನಾಟಕದಲ್ಲೂ ಕೂಡ ದೊಡ್ಡ ಮಟ್ಟದ ಬೆಂಬಲ ವ್ಯಕ್ತವಾಗ್ತಿರುವಂಥದ್ದು. ಫ್ರೀಡಮ್ ಪಾರ್ಕ್ನಲ್ಲಿ ನಾವು ನೋಡ್ತಾ ಇದ್ದೀವಿ, ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಪ್ರತಿನಿತ್ಯ ವಿದ್ಯಾರ್ಥಿಗಳು ಸೇರಿದಾಗೆ ದೊಡ್ಡ ಸಂಖ್ಯೆಯಲ್ಲಿ ಜನ ಜಮಾಯಿಸ್ತಾ ಇದ್ದಾರೆ. ಅದರಲ್ಲೂ ಇವತ್ತು ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿದ್ದಂಥ ಸಂತೋಷ್ ಹೆಗಡೆಯವರು ಈ ಕಾರ್ಯಕ್ರಮದಲ್ಲಿ ಮತ್ತೆ ಪಾಲ್ಗೊಂಡರು, ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಈ ಮುಖಾಂತರ ಇಡೀ ಹೋರಾಟಕ್ಕೊಂದು ಕಿಚ್ಚನ್ನು ತುಂಬಿದರು. ವಿವಿಧ ಸಂಘಟನೆಗಳು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಸ್ವಾತಂತ್ರ್ಯ ಹೋರಾಟಗಾರರು, ನಾಗರಿಕರು ಇದಕ್ಕೆ ಬೆಂಬಲ ಕೊಟ್ಟರು. ಇದೇ ವೇಳೆ ಅತ್ತ ತಿಹಾರ್ ಜೈಲಿನಿಂದ ಅಣ್ಣಾ ಹಜಾರೆ ಬಿಡುಗಡೆ ಆಗ್ತಿದ್ದ ಹಾಗೆ ಫ್ರೀಡಮ್ ಪಾರ್ಕ್ನಲ್ಲಿ ಧರಣಿ ನಿರತರು ಹರ್ಷೋದ್ಗಾರ ಮಾಡಿದರು. ಇದೀಗ ಹಿರಿಯ ನಟಿ ಲೀಲಾವತಿ ಹಾಗೂ ಪುತ್ರ ವಿನೋದ್ ರಾಜ್ ಕೂಡ ಫ್ರೀಡಮ್ ಪಾರ್ಕ್ಗೆ ಬಂದು ಮಾತನಾಡಿದರು. ನಾವು ನೋಡ್ತಾ ಇದ್ದೀವಿ ಹಾಡು ಕುಣಿತಗಳು ಮುಂದುವರಿತಾನೆ ಇದೆ. ಗಾಯಕರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಸೇರ್ಕೊಂಡು ಹಾಡ್ತಾ ಇದ್ದಾರೆ. ಈ ಮುಖಾಂತರ ಜನರ ಉತ್ಸಾಹವನ್ನು ಇಮ್ಮಡಿಗೊಳಿಸ್ತಾ ಇದ್ದಾರೆ. ಕಿಡಿಗಳು ನೂರಾರು, ಬೆಳಕಿನ ಕುಡಿಗಳು ನೂರಾರು, ಬೆಳಕಿನ ಪರಿಗೆ ಒಂದೇ ಹೆಸರು. ಕಿಡಿಗಳು ನೂರಾರು, ಬೆಳಕಿನ ಕುಡಿಗಳು ನೂರಾರು, ಬೆಳಕಿನ ಪರಿಗೆ ಒಂದೇ ಹೆಸರು. ಅಂತೂ ಅಣ್ಣಾ ಹಜಾರೆ ಅವರಿಗೆ ಯಾವ ರೀತಿ ಬೆಂಬಲ ವ್ಯಕ್ತವಾಗ್ತಿದೆ ಅನ್ನುವಂಥದ್ದು ಒಂದು ಮಾತು ಮಾತ್ರ ನಿಜ, ಇಡೀ ವ್ಯವಸ್ಥೆಯ ಬಗ್ಗೆ ಜನ ರೋಸ್ ಹೋಗಿದ್ದಾರೆ. ಒಂದು ಬದಲಾವಣೆ ಬರಲೇಬೇಕು ಅನ್ನುವಂಥದ್ದು, ಆ ಬದಲಾವಣೆಯ ಮುನ್ನುಡಿ ಈಗ ಆರಂಭವಾಗಿದೆ ಅನ್ನುವಂಥದ್ದು. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಂದ್ರಶೇಖರ್ ಪಾಟೀಲ್ರು ಏನು ಹೇಳ್ತಾರೆ ಕೇಳೋಣ. ಪಾಟೀಲರೇ, ಎಲ್ಲದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅಣ್ಣಾ ಹಜಾರೆ ಅವರಿಗೆ ಏನು ಅಭೂತಪೂರ್ವವಾದಂಥ ಬೆಂಬಲ ವ್ಯಕ್ತವಾಗ್ತಿರುವಂಥದ್ದು, ಏನು ಹೇಳಿದಿರಿ ತಾವು? ಇದು ನಮ್ಮ ಕಣ್ಣೆದುರಿಗೆ ಕಾಣತಕ್ಕಂಥ ಒಂದು ಲೀಲೆ. ಭಾಳ ಅರ್ಥಪೂರ್ಣವಾದಂಥ ಶಬ್ದ ನೀವು ಬಳಸಿರಿ. ಯಾಕಂದರೆ ನಾವೆಲ್ಲ ಸಣ್ಣವರಿದ್ದಾಗ ಮಹಾತ್ಮ ಗಾಂಧೀಜಿ ನೇತೃತ್ವದ ಚಳವಳಿ ಬಗ್ಗೆ ಕೇಳಿದ್ವಿ. ನಮ್ಮ ತಂದೆ ಸಹಿತ ಅದರೊಳಗೆ ಪಾಲ್ಗೊಂಡವರು. ಆಮೇಲೆ ದೊಡ್ಡವರಾದಮೇಲೆ ಜಯಪ್ರಕಾಶ್ ನಾರಾಯಣರ ಆಂದೋಲನ ಅದರೊಳಗೆ ಸ್ವತಃ ಪಾಲ್ಗೊಂಡಂಥ ಮನುಷ್ಯ ನಾನು. ಅದಕ್ಕಿಂತ ದೊಡ್ಡ ಪ್ರಮಾಣದೊಳಗೆ ಇವತ್ತು ಅಣ್ಣಾ ಹಜಾರೆಯವರ ಆಂದೋಲನ ಒಂದು ಲೀಲೆಯ ಪ್ರಸಂಗವನ್ನು ಪಡ್ಕೊಂಡು ನಾವೆಲ್ಲ ಪ್ರೇಕ್ಷಕರಾಗಿವೆ. ಭಾಳ ಸೂಕ್ಷ್ಮವಾದಂಥ ಒಂದು ಇದು ನೀವು ಹೇಳಿದ್ರು ಒಂದು ಮಾತು. ಇವತ್ತು ಭ್ರಷ್ಟಾಚಾರ ಅನ್ನೋದು ಇಡೀ ದೇಶದ ಬದುಕಿನೊಳಗೆ ಎಷ್ಟು ಹಾಸು ಹೊಕ್ಕಾಗಿಬಿಟ್ಟಿದೆ ಅಂತಂದರೆ
ಎಲ್ಲರಿಗೂ ಅದರ ಬಗ್ಗೆ ಒಂದು ರೀತಿ ರೋಷ, ಒಂದು ರೀತಿ ರೋಷ, ಹೇಸಿಗೆ. ಆ ದೃಷ್ಟಿಯಿಂದ ಇಂಥ ಒಂದು ಮುಖ್ಯ ಮುದ್ದೆಯನ್ನು ಇಟ್ಟುಕೊಂಡು ಈ ಗಾಂಧಿವಾದಿ ಅಣ್ಣಾ ಹಜಾರೆ ಈ ಪ್ರಮಾಣದ ಆಂದೋಲನ ಪ್ರಾರಂಭ ಮಾಡಿದಾಗ ಈ ರೀತಿಯ ಬೆಂಬಲ ಸಿಕ್ಕಿರೋದು ಆಶ್ಚರ್ಯದ ಮಾತೇನಲ್ಲ. ಅದರ ಒಬ್ಬ ಪ್ರೇಕ್ಷಕ ಅಂತ ನಾನು ಹೇಳಿದ್ನಲ್ಲ, ಒಬ್ಬ ಪ್ರೇಕ್ಷಕನಾಗಿ ಒಂದು ಸೂಕ್ಷ್ಮ ಮಾತನ್ನು ಹೇಳಬೇಕು. ಗಾಂಧೀಜಿಯವರ ಚಳವಳಿಗೆ ಅಥವಾ ಜಯಪ್ರಕಾಶ್ ನಾರಾಯಣರ ಆಂದೋಲನಕ್ಕೆ ಒಂದು ದೀರ್ಘಕಾಲದ ಸಂಘರ್ಷದ ಹಿನ್ನೆಲೆ ಇತ್ತು. ನಿಜ ನಿಜ. ಗಾಂಧೀಜಿಯ ಚಳವಳಿಗೆ ವರ್ಷಗಟ್ಟಲೆ ಜನ ತಯಾರು ಮಾಡಿಕೊಂಡಿದ್ದರು ಹೋರಾಟಗಳ ಮೂಲಕ. ಜೆ ಪಿ ಅವರು ಸಹಿತ ಭಾಳ ಸುಲಭವಾಗಿ ಬಯಲಿಗೆ ಬರಲಿಲ್ಲ. ವಿದ್ಯಾರ್ಥಿಗಳ ಚಳವಳಿ ಬಿಹಾರದಿಂದ, ಗುಜರಾತಿನಿಂದ ಬಿಹಾರ್, ಆಮೇಲೆ ಇಡೀ ನಾಡಿಗೆ ಹಬ್ಬಿತ. ಅವರೂ ಸಹಿತ ಒಂದು ತರ್ಕಬದ್ಧವಾದ ರೀತಿಯೊಳಗೆ ಈ ಚಳವಳಿಗೆ ನಾಯಕತ್ವವನ್ನು ವಹಿಸಿಕೊಟ್ಟವರು. ಆದರೆ ಅಣ್ಣಾ ಹಜಾರೆಯವರ ಆಂದೋಲನ ನನಗನ್ನಿಸ್ತದೆ ಬಹಳ ಕಾಳಜಿಯಿಂದ ರಿಹರ್ಸಲ್ ಮಾಡಿ ಒಂದು ಅರ್ಥಪೂರ್ಣವಾದಂಥ ಪ್ರಯೋಗವನ್ನು ರಂಗದ ಮೇಲೆ ತರಲಿಕ್ಕೆ ವ್ಯವಸ್ಥಿತವಾದಂಥ ಒಂದು ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ. ಹಲವಾರು ಅಡೆತಡೆಗಳ ನಡುವೆನೂ ಬೇಕಾದಷ್ಟು ಅಡೆತಡೆಗಳು ಇದ್ದೇ ಇರ್ತಾವೆ. ಸಂಘರ್ಷಕ್ಕೆ ನೀವು ಇಳಿದಾಗ ಎಲ್ಲರೂ ಸುಸ್ವಾಗತ ಅಂತ ಬೋರ್ಡು ಹಾಕಿ ಮಂಗಳಾರತಿ ಮಾಡಿ ನಿಮಗೆ ಬರ್ರಿ ಅನ್ನೋಂಗಿಲ್ಲ. ನಿಜ. ಸಂಘರ್ಷಗಳಿದ್ದೇ ಇರ್ತಾವೆ, ಅಡೆತಡೆಗಳು ಇದ್ದೇ ಇರ್ತಾವೆ. ನಿಜ. ಹೌದು. ಆದರೆ ಇವತ್ತು ನೋಡ್ತಾ ಇದ್ದಂಗೆ ಈ ಸೂಕ್ಷ್ಮ ವ್ಯತ್ಯಾಸ ಮಾತ್ರ ನಾನು ಹೇಳಲೇಬೇಕು. ಓಕೆ ಓಕೆ ಸರ್, ಮತ್ತಷ್ಟು ಮಾತಾಡ್ತೀನಿ. ಸ್ವಾಮೀಜಿ, ತಾವೇನು ಹೇಳ್ತೀರಿ? ಅಣ್ಣಾ ಹಜಾರೆ ಅವರ ಈ ಒಂದು ಹೋರಾಟಕ್ಕೆ ನಾನು ತುಂಬ ಪ್ರಾಮಾಣಿಕವಾಗಿ ನನ್ನ ಬೆಂಬಲವನ್ನು ಕೋರ್ತಾ ಇದ್ದೀನಿ. ಅಣ್ಣ ಒಂದು ಆಂದೋಲನವಾಗಿ ರೂಪುಗೊಂಡಿದ್ದಾರೆ. ಜನಗಳ ಮನಸ್ಸಿನಲ್ಲಿ ಈ ರೀತಿ ಭಾವನೆ ಬಂದಿದೆ, ಅಣ್ಣಾ ಹಜಾರೆ ನಹಿ ಅಣ್ಣಾ ಹಮಾರೆ ಕಹೋ ಅನ್ನುವಂಥವನು. ಅಣ್ಣಾ ಹಜಾರೆ ನಹಿ ಅಣ್ಣಾ ಹಮಾರೆ ಕಹೋ ಅನ್ನುವಂಥ ಒಂದು ಸ್ಲೋಗನ್ ಚಾಲ್ತಿನಲ್ಲಿದೆ ಇವಾಗ. ಆಮೇಲೆ ಮುಖ್ಯವಾಗಿ ಅಣ್ಣಾ ಹಜಾರೆ ಅವರ ಉದ್ದೇಶ ತುಂಬ ಮುಖ್ಯವಾದದ್ದು. ಆ ಕಾಸ್ ಅಥವಾ ರೀಸನ್ ಇದೆ ತುಂಬ ಮಹತ್ವದ್ದು. ಅವರ ಮಾತಿನಲ್ಲೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸಿರ್ಫ್ ಹಂಗಾಮ ಖಡಾ ಕರ್ನಾ ಮೇರಾ ಮಕ್ಸದ್ ನಹಿ, ಸಿರ್ಫ್ ಹಂಗಾಮ ಖಡಾ ಕರ್ನಾ मेरा मकसद नहीं, मेरी कोशिश है कि यह सूरत बदलनी चाहिए, मेरी कोशिश है कि यह सूरत बदलनी चाहिए. मेरे सीने में नहीं तो तेरे सीने में सही, मेरे सीने में तो नहीं तो तेरे सीने में सही. हो कहीं भी आग, हो कहीं भी आग, लेकिन आग जलनी चाहिए. ಇದು ಅಣ್ಣಾ ಅವರ ಮಾತು. ಅಣ್ಣಾ ಅವರಲ್ಲ, ಅಣ್ಣಾ ಮಾತು. ಅಣ್ಣಾ ಅವರಂದ್ರೆ ಮತ್ತೆ ಕರ್ನಾಟಕದಲ್ಲಿ ತಪ್ಪು ಅಂಡರ್ಸ್ಟ್ಯಾಂಡಿಂಗ್ ಆಗುವ ಸಾಧ್ಯತೆ ಇರ್ತದೆ. ಅಣ್ಣಾ ಮಾತಿದು. ಸೊ ಇಲ್ಲಿ ಅವರು ಒಂದು ಮಾತನ್ನು ಸ್ಪಷ್ಟಪಡಿಸಿದ್ದಾರೆ, ಹಂಗಾಮ ಖಡಾ ಕರ್ನಾ ಏ ಮೇರಾ ಕೋಶಿಶ್ ನಹಿ ಹೈ. ಏನೋ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡೋದು, ಗಲಾಟೆ, ಅದು ನನ್ನ ಉದ್ದೇಶ ಅಲ್ಲ. ಜನರ ಎದೆನಲ್ಲಿ ಒಂದು ಕಿಚ್ಚು ಹುಟ್ಕೋಬೇಕು. ಆ ಕಿಚ್ಚು ಜ್ವಾಲೆಯಾಗಿ ಉರಿಬೇಕು. ಅದು ನನ್ನ ಎದೆನಲ್ಲಾದರೂ ಸರಿ, ದೇಶದ ಯಾವುದೇ ಯುವಕನ ಎದೆನಲ್ಲಾದರೂ ಸರಿ, ಆ ಕಿಚ್ಚು ಮಾತ್ರ ವ್ಯಾಪಕವಾಗಿ ಬೆಳಿಬೇಕು ಅನ್ನುವಂಥ ಒಂದು ಆಶಯ ಇಟ್ಟುಕೊಂಡು ಈ ಹೋರಾಟನ ಪ್ರಾರಂಭ ಮಾಡಿದ್ದಾರೆ. ಚಂಪಾರವ್ರು ಹೇಳ್ದಂಗೆ ಅದಕ್ಕೆ ದೇಶನೂ ಕೂಡ ಸಾಕಷ್ಟು ಪ್ರಾಮಾಣಿಕವಾಗಿ ಸ್ಪಂದಿಸ್ತಾ ಇದೆ. ನಾವೆಲ್ಲ ಹೆಮ್ಮೆ ಪಡಬೇಕು. ದೇಶದ ಪ್ರತಿಯೊಬ್ಬ ವ್ಯಕ್ತಿನಲ್ಲಿ ಒಂದೇನೋ ಇದೆ, ಏನೋ ಒಂದು ಆಗಬೇಕು. ಒಂದು ಮುಂದಾಳುವಿಗಾಗಿ, ಒಬ್ಬ ಧುರೀಣನಿಗಾಗಿ ನಾವು ಕಾಯ್ತಾ ಇದ್ದೀವಿ. ನಮ್ಮ ಹೋರಾಟನ ಯಶಸ್ವಿಯಾಗಿ ಕೊಂಡೊಯ್ಯುವಂಥ ಒಂದು ವ್ಯಕ್ತಿತ್ವಕ್ಕಾಗಿ ದೇಶದ ಜನ ತಹತಹಿಸ್ತಾ ಇದ್ದಾರೆ. ಅಂತ ಒಂದು ತಹತಃ ಇವಾಗ ಅಣ್ಣಾ ಅವರಲ್ಲಿ ನಮಗೆ ಕಂಡು ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಯಾವುದೇ ಒಂದು ಕ್ಷೇತ್ರವನ್ನು, ಧಾರ್ಮಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳು ತಮ್ಮ ಕ್ಷೇತ್ರದ ಪರಿಮಿತಿಯನ್ನು ಮೀರಿ ಅವರನ್ನು ಬೆಂಬಲಿಸ್ತಾ ಇದ್ದಾರೆ. ಅದರಲ್ಲೂ ಮಾಧ್ಯಮಗಳು ಒಂದು ಬೆನ್ನೆಲುಬು ಅವರಿಗೆ ಚೆನ್ನಾಗಿದೆ. ಇವಾಗ ಮೊದಲು ಚಂಪಾರವ್ರು ಹೇಳಿದಂಗೆ ಮೊದಲು ಜೆ ಪಿ ಕಾಲ್ನಲ್ಲಿ, ಗಾಂಧಿ ಕಾಲ್ನಲ್ಲಿ ಮಾಧ್ಯಮ ಅಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ. ಆದರೆ ಇವತ್ತು ಮಾಧ್ಯಮ ತುಂಬ ಪ್ರಬಲವಾಗಿರೋದ್ರಿಂದ ಅವರ ಪ್ರತಿಯೊಂದು ಆ್ಯಟಿಟ್ಯೂಡ್, ಪಾಸಿಟಿವ್ ಆ್ಯಟಿಟ್ಯೂಡ್ ಜನಗಳಿಗೆ ಗೊತ್ತಾಗ್ತಾ ಇದೆ. ಜೊತೆಗೆ ಅವರನ್ನ ತಡೆಯಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಅವ್ರ ನೆಗೆಟಿವ್ ಆಟಿಟ್ಯೂಡ್ ಅನ್ನೋದು ಜನಗಳಿಗೆ ಗೊತ್ತಾಗ್ತಾ ಇದೆ. ಗಂಟು
ಬಿಗಿಯಾಗೋದಕ್ಕೆ ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷನ ಎಲ್ಲರೂ ಬೈತಾರೆ. ನಾನು ಅವರಿಗೆ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ವಲ್ಪ ಅವರು ವಿರೋಧ ಮಾಡದಿದ್ರೆ ಈ ಗಂಟು ಅಷ್ಟು ಬಿಗಿ ಆಗ್ತಾ ಇರಲಿಲ್ಲ. ಅವರ ಬೆಂಬಲಿಗರನ್ನು ಜಾಸ್ತಿ ಮಾಡಿದ್ದಾರೆ ಅವರು. ಆಮೇಲೆ ಜೊತೆಗೆ ಏನು ಅಂದರೆ ಇದು ತುಂಬ ಜೋರಾಗಾಯಿತು ಅಂದರೆ ಈ ಹೋರಾಟ ಎಲ್ಲರ ಮನಸ್ಸು ಜಾಗೃತಿ ಆಯಿತು ಅಂದರೆ ಈ ಗಂಟು ಹೇಳಿದ್ರಲ್ಲ ಬೇರೆ ರೀತಿ ಗಂಟು, ಆ ಗಂಟಲ್ಲಿ ಸಡಲಾಗುತ್ತೆ ಅನ್ನೋ ಭಯನೂ ಇದೆ ಅವರಿಗೆ. ಸ್ವಾಮೀಜಿ ತಾವೇನು ಹೇಳ್ತೀರಿ? ಚಂಪಾ ಅವರು ಹೇಳಿದ ಮಾತು ಚಿಂತನೀಯ. ಗಾಂಧೀಜಿಯವರ ಹೋರಾಟದ ಹಿನ್ನೆಲೆಯಲ್ಲಿ ಒಂದು ಕನಸಿತ್ತು. ಶತಮಾನಗಳ ಕತ್ತಲೆಯಿಂದ ದೇಶವನ್ನು ಸ್ವಾತಂತ್ರ್ಯದೆಡೆಗೆ ನಡೆಸುವಂತಹ ಕಕ್ಕುಲಾತಿ ಇತ್ತು ಮತ್ತು ಆ ಆದರ್ಶ ಮತ್ತು ಭರವಸೆ ಆಶೋತ್ತರಗಳನ್ನು ಇಟ್ಟುಕೊಂಡು ಜನ ಅವರ ಹಿಂದೆ ಹೋದರು, ಬೆಳಕಿನ ಕಡೆ ಹೋಗುವಂಥ ಲೆಕ್ಕದಲ್ಲಿ. ಅದೇ ಜೆ ಪಿ ಅವರ ಕಾಲದಲ್ಲಿ ಒಂದು ರೀತಿಯಾಗಿರುವಂಥ ಒಂದು ರಾಜಕೀಯ ಅಭದ್ರತೆ ಮತ್ತು ಸರ್ವಾಧಿಕಾರದ ಧೋರಣೆಯ ವಿರುದ್ಧ ಇನ್ನೂ ಭ್ರಷ್ಟಾಚಾರ ಇಷ್ಟು ದೊಡ್ಡದಾಗಿ ಗಟ್ಟಿಯಾಗಿ ರಾಕ್ಷಸಾವತಾರವನ್ನು ತಾಳಿರಲಿಲ್ಲ. ಆದರೆ ಅದು ತನ್ನ ಅಸ್ತಿತ್ವವನ್ನು ಪ್ರದರ್ಶನ ಮಾಡಲಿಕ್ಕೆ ಅಲ್ಲಲ್ಲೇ ಶುರುವಾಗಿತ್ತು. ಆ ಕಾಲದಲ್ಲಿ ನಡೆದಂಥ ಜೆ ಪಿ ಅವರ ಆಂದೋಲನ ಈ ಸಂಪೂರ್ಣವಾಗಿ ಸಮಗ್ರ ಕ್ರಾಂತಿ ಅಂತ ಹೇಳಿದ್ರೆ ಸಾರ್ವಜನಿಕ ರೀತಿಯಲ್ಲಿ ಎಲ್ಲರೂ ಎಲ್ಲ ರೀತಿಯಲ್ಲೂ ಎಚ್ಚರ ವಹಿಸಬೇಕಾದಂಥ ಅನಿವಾರ್ಯತೆಯನ್ನು ಕುರಿತು ಸರ್ವೋದಯ ನಾಯಕ ಜಯಪ್ರಕಾಶ್ ನಾರಾಯಣ್ ಅವರು ಸಮಗ್ರ ಕ್ರಾಂತಿಯ ಒಂದು ಘೋಷಣೆಯನ್ನು ಮಾಡಿದ್ರು. ಅದಿನ್ನೂ ಸಂಪೂರ್ಣವಾಗಿ ಅದು ನಾಡಿನಾದ್ಯಂತ ದೇಶಾದ್ಯಂತ ಪಸರಿಸೋದಕ್ಕೆ ಮೊದಲೇನೆ ಅದರ ಭಯಾನಕತೆ ಮುಂದೆ ಏನಾಗ್ಬೋದು ಅಂತ ಊಹಿಸಿದಂಥ ಸರ್ಕಾರ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತು. ಆದರೆ ಇವತ್ತಿನ ಹೋರಾಟದಲ್ಲಿ ಜನ ಭಾಗವಹಿಸ್ತಾ ಇರೋದ್ರಲ್ಲಿ ಹೊಂಗನಸಿನ ಆಶೆ ಇಲ್ಲ. ಅದರ ಬದಲಾಗಿ ಮಾನಸಿಕವಾಗಿರುವಂಥ ಒಂದು ತಳಮಳ ಇದೆ. ಮತ್ತು 60 ವರ್ಷದ ಸ್ವಾತಂತ್ರ್ಯೋತ್ಸವದ ನಂತರ 60 ವರ್ಷಗಳು ಕಳೆದರೂ ಸಹ ನಾವು ಎಲ್ಲಿ ನಿಂತಿದ್ದೇವೆ ಅಂತ ಅನ್ನೋದ್ರ ಬಗ್ಗೆ ಇರತಕ್ಕಂಥ ಒಂದು ಮಾನಸಿಕವಾದಂಥ ಆಕ್ರೋಶ ಇದೆ. ಆಕ್ರೋಶ ಮತ್ತು ಈ ಆಶಾಭಂಗ ಇವೆರಡರ ಜೊತೆಗೆ ಮುಂದೆ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ನಮ್ಮ ದೇಶದ ಅಥವಾ ನಮ್ಮ ಕನಸುಗಳನ್ನು ಹೇಗೆ ಕೊಡಬೇಕು ಅಂತ ಅನ್ನೋದ್ರ ಬಗ್ಗೆ ಇರತಕ್ಕಂಥ ನಿರಾಶೆನೂ ಇದ್ರ ಜೊತೆಯಲ್ಲಿ ಸೇರಿಕೊಂಡಿದೆ. ಇವೆಲ್ಲ ಸೇರಿಕೊಂಡಾಗ ಇದೇ ಸಮಯಕ್ಕೆ ಸರಿಯಾಗಿ ಭ್ರಷ್ಟತೆಯ ಕಾರ್ಮೋಡ ನೋಡಿ. ಸ್ವಾರಸ್ಯ ಏನು ಅಂತ ಹೇಳಿದ್ರೆ ಆಚಾರ ಅಂತ ಅನ್ನೋವಂಥದ್ದು ಇದೆಯಲ್ಲ, ಅದು ಬಹಳ ಬಹಳ ಮೇಲ್ಮಟ್ಟದ ಶಬ್ದ. ಅದು ಆಚಾರ ಪರಮೋ ಧರ್ಮ ಅಂತ ಹಿಂದೆ ಹೇಳಿದ್ರು. ಆದರೆ ಈ ಭ್ರಷ್ಟತೆಯನ್ನೇ ಆಚಾರ ಮಾಡ್ಕೊಂಡು ಅದಕ್ಕೆ ಆ ಪೂಜ್ಯತೆ ಕೊಡ್ಲಿಕ್ಕೆ ಹೊರಟಂಥ ಜನ ಇದ್ದಾರೆ. ಭ್ರಷ್ಟಾಚಾರಿ ಅನ್ನೋಂಥ ಶಬ್ದ ಇದೆಯಲ್ಲ, ಅದು ಅಷ್ಟು ಸ್ವಾರಸ್ಯ ಅಲ್ಲ. ಭ್ರಷ್ಟತೆ ಮತ್ತು ಭ್ರಷ್ಟ ಇಷ್ಟಕ್ಕೆ ನಿಲ್ಲಿಸ್ಬೇಕು. ಅದ್ರ ಮುಂದೆ ಆಚಾರ ಸೇರಿಸಿ ಅವ್ರಿಗೆ ನಾವು ವ್ಯವಹಾರ ಮಾಡೋದಲ್ಲ, ಅನಾಚಾರ ಅದಲ್ಲ. ಆದ್ರೆ ಒಂದು ಲೆಕ್ಕದಲ್ಲಿ ಹೇಳೋದು ಅಂತ ಹೇಳಿದ್ರೆ ಆ ಭ್ರಷ್ಟತೆ ಮತ್ತು ಭ್ರಷ್ಟರ ವಿರುದ್ಧ ನಾವು ಹೋರಾಟ ಮಾಡುವಂಥ ಲೆಕ್ಕದಲ್ಲಿ ಆಚಾರವನ್ನು ಅಲ್ಲಿಂದ ತೆಗೆದುಹಾಕಿ ಅದಕ್ಕೆ ಗ್ರಾಚಾರ ಸೃಷ್ಟಿ ಮಾಡುವಂಥದ್ದೆಲ್ಲ ಇವತ್ತು ಬಂದಿದೆ ಬಹಳ ಉತ್ತಮವಾದಂಥ ರೀತಿಯಲ್ಲಿ. ಈ ಜನ ಸಂಪೂರ್ಣವಾಗಿ ಸ್ಪಂದಿಸ್ತಾ ಇರುವಂಥದ್ದು ಒಂದು ರೀತಿ ನೆಗೆಟಿವ್ ಆಸ್ಪೆಕ್ಟ್ನಲ್ಲಿ ಅಂತ ಹೇಳಿದ್ರೆ ತಾವು ಅನುಭವಿಸಿದಂಥ ಎಲ್ಲ ಒಂದು ಏಕಾಂಗಿತನ ಮತ್ತು ಈ ಮಾನಸಿಕವಾಗಿರುವಂಥ ದುಗುಡ ವ್ಯವಸ್ಥೆ ಬಗ್ಗೆ ರೇಜ್ಗೆ ಬಂದ್ಬಿಟ್ಟು ಇವೆಲ್ಲವನ್ನು ಎದುರಿಸಿ ಒಂದು ಹೊಸ ಆಕಾರ ತರಬೇಕು ಅಂತ ಹೇಳಿ ಹೊರಟಾಗ ಒಬ್ಬ ಅಣ್ಣ ಹಜಾರಾಗಿ ಹೊರಗೆ ಬಂದರು. ನಿಜ, ಭಾಳ ಅದ್ಭುತವಾಗಿ ಹೇಳಿದ್ರಿ. ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸಣ್ಣ ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ.